ನಮಸ್ಕಾರ. ನನ್ನ ಹಿತೈಷಿಗಳಿಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ಮಳೆಗಾಲಕ್ಕೆ, ಇವಾಗ ಮಳೆಗಾಲದಲ್ಲೇ ಬೆಳೆಯೋದದು ಸೊಪ್ಪು ಪತ್ರೊಡೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಪತ್ರೊಡೆ. ಬಾಯಲ್ಲಿ ಇಡ್ತಾ ಇದ್ದಂಗೆ ನೀವು ಇನ್ನೂ ಬೇಕು ಅಂತ ಅಂತೀರ, ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಇದು ತಗಚೆ ಸೊಪ್ಪು. ನಾನು ಎಲ್ಲ ಸೈಟು ಎಲ್ಲ ಕಡೆನೂ ಬೆಳೆಯುತ್ತೆ ಇದು, ನಾವೇನು ಬೆಳೆಸೋದು ಬೇಡ, ಎಲ್ಲ ಕಡೆನೂ ಬೆಳೆಯುತ್ತೆ ನೋಡಿ. ತಗಚೆ ಸೊಪ್ಪು ಕೀಳೋದಕ್ಕೆ ಬಂದಿದ್ದೀನಿ. ಎಷ್ಟಿದೆ ನೋಡಿ ತಗಚೆ ಸೊಪ್ಪು. ಬೆಳಗ್ಗೆ ಬಂದೆ ಸೊಪ್ಪು ಕಿತ್ಕೊಳ್ಳೋಣ ಅಂತೇಳ್ಬಿಟ್ಟು ನೋಡಿ. ತುಂಬ ಇದೆ, ತುಂಬ ಒಳ್ಳೆಯದು. ಮಳೆಗಾಲದಲ್ಲಿ ಇದು ತುಂಬ ತಿನ್ನಬೇಕು, ತುಂಬ ಒಳ್ಳೆಯದು ನಮಗೆ. ಮಳೆಗಾಲದಲ್ಲಿ ತಿಂದರೆ ಇದರಲ್ಲಿ ಏನು ಮಾಡೋದು, ಪಲ್ಯ ಮಾಡ್ಬೋದು, ದೋಸೆ ಮಾಡ್ಬೋದು, ರೊಟ್ಟಿ ಮಾಡ್ಬೋದು, ಪತ್ರೊಡೆ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಬನ್ನಿ ಇವಾಗ ನಾನು ಇದನ್ನು ತುಂಬ ಕಿತ್ಕೊಂಡು ಹೋಗ್ತೀನಿ. ಎಷ್ಟಿದೆ ಗೊತ್ತಾ, ಎಳೆದೆಳೆದು ಕಿತ್ಕೊಬೇಕು ನೋಡಿ. ಈ ಥರ ಎಳೆದೆಳೆದು ಕಿತ್ಕೊಳ್ಬೇಕು. ಎಳೆದಿದ್ರೆ ಚೆನ್ನಾಗಿರುತ್ತೆ, ನಮಗೆ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ನಾವು ಏನು ಮಾಡಿದ್ರೂ ನೋಡಿ. ಈ ಥರ ನೋಡಿ, ಚಿಟ್ಟೆ ನೋಡಿ ನನ್ನ ಹತ್ರ ಬರ್ತಾ ಇದೆ. ಇದರದ್ದು ತಿಂಡಿ ಮಾಡೋಣ ಮನೆಗೆ ಹೋಗಿ. ನೋಡಿ, ತಗಚೆ ಸೊಪ್ಪಿಂದು ಪತ್ರೊಡೆ ಮಾಡೋಣ. ಅದಕ್ಕೇನೇನು ಬೇಕು ಅಂದರೆ, ನಾನು ರೇಷನ್ ಅಕ್ಕಿ, ಡಿಪೋ ಅಕ್ಕಿ ಅಂತಿರಲ್ಲ, ಅದನ್ನು ಒಂದು ಲೋಟ ತೊಗೊಂಡಿದ್ದೀನಿ ನಾನು. ಸುಮಾರು ಇದು 1/4 kg ಹಾಕ್ಬೋದು. ಒಂದೊಂದು ಮುಷ್ಟಿ ಹಾಕ್ಕೊಳ್ತೀನಿ ಅಷ್ಟೇ ಎಲ್ಲ ನೋಡಿ. ಉದ್ದಿನಬೇಳೆ ಸ್ವಲ್ಪ ಹಾಕ್ಕೊಳ್ತೀನಿ, ಜಾಸ್ತಿ ಬೇಡ, ಸಾಫ್ಟ್ ಬಂದುಬಿಡುತ್ತೆ, ಸಾಕಷ್ಟೇ. ಇನ್ನಿದೆಲ್ಲ ಒಂದೊಂದು ಮುಷ್ಟಿ ಹಾಕ್ಕೊಳ್ತೀನಿ ನೋಡಿ. ಇವಾಗ 1 ಲೋಟ ಹಾಕ್ಕೊಂಡಿದ್ದೀವಿ ಅಂದರೆ ಇಷ್ಟು ಸಾಕು. ಇಷ್ಟು ತೊಗರಿಬೇಳೆ ಹಾಕ್ಕೊಂಡೆ. ಇವಾಗ ಸ್ವಲ್ಪ ಕಡಲೆಬೇಳೆ, 3 ಥರ ಬೇಳೆನೂ ಹಾಕ್ಕೊಳ್ಳಿ. ಸ್ವಲ್ಪ ಸಾಕು, ನಾವು ಯಾಕಂದರೆ ಸ್ವಲ್ಪನೇ ಮಾಡ್ತಿರೋದಲ್ವ, ಹಾಗಾಗಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈ ಮಳೆಗಾಲದಲ್ಲೇ ಸಿಗೋದಿದು. ಮಳೆಗಾಲದಲ್ಲಿ ಸಿಕ್ಕಿದಾಗ ನಮಗೇನೇನು ಕೈಗೆ ಸಿಗುತ್ತೆ ಸೊಪ್ಪುಗಳು, ಅದನ್ನೆಲ್ಲ ತಿನ್ನಬೇಕು ನೋಡಿ. ಇದಿಷ್ಟು. ಈಗ ಇದನ್ನು ನಾನು 3 ಸರಿ ತೊಳ್ಕೊಂಡು ನೆನೆಸಿಡ್ತೀನಿ. ಒಂದು 8 ಅವರ್ ನೆನಿಬೇಕಿದು, ನೆನಿಲಿ ಇದು ನೋಡಿ. ಇದು 3 ಸರಿ ತೊಳ್ಕೊಂಡಿದ್ದೀನಿ. ಇದನ್ನು ನಾವು ಎಲೆ ಬಿಡಿಸ್ಕೊಳ್ಬೇಕು. ತಗಚೆ ಸೊಪ್ಪಲ್ಲಿ ನೋಡಿ ಈ ಥರ ಹೂ ಇರುತ್ತೆ, ಎಲ್ಲ ಖಾಲಿ ಸೈಟಲ್ಲಿ, ಬೇಲಿಯಲ್ಲಿ ಎಲ್ಲ ಕಡೆ ಬೆಳೆದಿರುತ್ತೆ. ಇವಾಗ ದುಡ್ಡು ಕೊಟ್ಟು ತೊಗೊಂಡು ಬರಬೇಕು ಅವೆಲ್ಲ ಏನೂ ಇಲ್ಲ. ಇದನ್ನು ಹೇಗೆ ಬಿಡಿಸೋದು ಅಂದರೆ ನೋಡಿ, ಇಷ್ಟೇ. ಈ ಥರ ಎಲೆನ ಬಿಡಿಸ್ಕೊಬೇಕು ನಾವು. ಈ ಥರ ಎಲೆ ಬಿಡಿಸ್ಕೊಳ್ಳೋದು. ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ, ನೀರು ಸೋರ್ತಾ ಇದೆ. ಇವಾಗ ಇದಕ್ಕೆ ಬೇರೆ ಏನೇನು ಐಟಮ್ ಬೇಕು ಅಂತ ನಾನು ಫಟಾಫಟ್ ಅಂತ ಹೇಳ್ತೀನಿ, ಫಟಾಫಟ್ ಅಂತ ಮಾಡ್ತೀನಿ. ನನಗೆ ಪತ್ರೊಡೆ ಅಂದರೆ ತುಂಬ ಇಷ್ಟ, ಹಾಗಾಗಿ ಇದರಲ್ಲಿ ದೋಸೆ ಮಾಡ್ಬೋದು, ಪಲ್ಯ, ಹೆಸರುಬೇಳೆ ಹಾಕ್ಬಿಟ್ಟು ಪಲ್ಯ ಮಾಡೋದಂತೂ ಯಮ್ಮಿ, ಅಷ್ಟು ಚೆನ್ನಾಗಿರುತ್ತೆ. ನಾನು ಪತ್ರೊಡೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಇವಾಗ ನೋಡಿ, ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದಕ್ಕೆ ಉಪ್ಪು, ಹುಳಿ, ಖಾರ ಎಲ್ಲ ಮುಂದೆ ಇರಬೇಕು. ಈ ಸೊಪ್ಪಿಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು 8 ತೊಗೊಂಡಿದ್ದೀನಿ. ನಾನು ಅಕ್ಕಿ ಎಷ್ಟು ನೆನೆಸ್ಕೊಂಡಿದ್ದೆ ಅಂತ ತೋರಿಸಿದ್ನಲ್ವ ನಿಮಗೆ, ಅಕ್ಕಿ ಏನೇನು ನೆನೆಸ್ಕೊಂಡಿದ್ದೆ. ಧನಿಯಾ ಸ್ವಲ್ಪ ತೊಗೊಂಡಿದ್ದೀನಿ, ಬೆಲ್ಲ ತೊಗೊಂಡಿದ್ದೀನಿ, ತೆಂಗಿನಕಾಯಿ ತೊಗೊಂಡಿದ್ದೀನಿ, ತೆಂಗಿನಕಾಯಿ ತುರಿ, ಜೀರಿಗೆ ತೊಗೊಂಡಿದ್ದೀನಿ, ಹುಣ್ಸೆಹಣ್ಣು ಬೇಕು, ನಾನು ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಇವಾಗ ಇದನ್ನಿಷ್ಟನ್ನು ಉಪ್ಪು ಹಾಕಿ ರುಬ್ಕೊಳ್ಳೋಣ. ಇಷ್ಟೂ ನೈಸಾಗಿ ಅಕ್ಕಿ ಜೊತೆಲಿ ರುಬ್ಕೊಬೇಕು. ಬನ್ನಿ ತೋರಿಸ್ತೀನಿ ನೋಡಿ. ಅಕ್ಕಿ ಬೇಳೆ ಎಲ್ಲ 10 ಅವರ್ ನೆಂದಿದೆ. ಇವಾಗ ಇದು ಮಸಾಲೆ ನಾನು ತೋರಿಸಿದ್ನಲ್ಲ, ಅದೆಲ್ಲ ಹಾಕಿ ನೈಸಾಗಿ ರುಬ್ಕೊಬೇಕು. 2 ಸರಿ ಆಗುತ್ತೆ ಅಂದ್ಕೊತೀನಿ, ನೋಡೋಣ. ಇದಿಷ್ಟು 1 ಸರಿನೋ 2 ಸರಿನೋ ಹಾಕ್ಕೊಂಡು ನೈಸಾಗಿ ರುಬ್ಕೊಂಬಿಡಿ. ಉಪ್ಪು ಹಾಕ್ಕೊಳ್ಳಿ, ಎಷ್ಟು ಬೇಕು ಉಪ್ಪು ನೋಡ್ಕೊಂಡು ಅಂದಾಜು ಹಾಕ್ಕೊಳ್ಳಿ. ಆಮೇಲೆ ರುಬ್ಬಿದ್ಮೇಲೆ ನೀವು ನೋಡ್ಕೊಂಡು ಹಾಕ್ಕೊಳ್ಬೋದು. ಇದನ್ನಿಷ್ಟನ್ನು ನಾನು ಇವಾಗ ರುಬ್ಕೊಂಡು ಬರ್ತೀನಿ ನೋಡಿ. ಅದನ್ನು ರುಬ್ಕೊಂಡಿದ್ದೀನಿ ನಾನು. ಈಗ ಇದನ್ನು ಸೊಪ್ಪನ್ನ ಎಷ್ಟು ಸಣ್ಣ ಆಗುತ್ತೆ ಅಷ್ಟು ಸಣ್ಣದಾಗಿ ಹೆಚ್ಕೊಳ್ಳೋಣ ನೋಡಿ. ಸ್ವಲ್ಪ ಹೀಗೆ ತೊಗೊಳ್ಳಿ. ಒಂದು ದಂಟು ಇಲ್ದಂಗೆ ಬಿಡಿಸ್ಕೊಂಡಿದ್ದೀನಿ ನೋಡಿ ನಾನು. ಅದನ್ನು ಸಣ್ಣದಾಗಿ ಹೆಚ್ಕೊಳ್ಳಿ.
ನೋಡಿ ಈ ಥರ ಹೆಚ್ಕೊಂಡಿದ್ದೀನಿ ನಾನು. ಇವಾಗ ಇದನ್ನು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ನಿಮಗೆ ಎಷ್ಟು ಗಟ್ಟಿ ರುಬ್ಕೊಳ್ಳೋಕ್ಕೆ ಸಾಧ್ಯನೋ ಅಷ್ಟು ಗಟ್ಟಿ ರುಬ್ಕೊಳ್ಳಿ. ಸೊಪ್ಪು ಜಾಸ್ತಿ ಇರಲಿ, ಅಕ್ಕಿ ಎಲ್ಲ ಕಡಿಮೆ ಇರಲಿ. ಯಾಕಂದರೆ ನಮಗೆ ವರ್ಷಕ್ಕೊಂದ್ಸರಿ ಸಿಗೋದಲ್ವ ಈ ಸೊಪ್ಪು. ನಿಜವಾಗ್ಲೂ ಬಳಸ್ಕೊಳ್ಳಿ, ತುಂಬ ಆರೋಗ್ಯ ಈ ಸೊಪ್ಪು. ಬಾಳೆ ಎಲೆ ಇದ್ದರೆ ಬಾಳೆ ಎಲೆಯಲ್ಲೂ ಮಡಚಿ ಮಾಡ್ಬೋದು. ನನಗೆ ಬಾಳೆ ಎಲೆ ಸಿಗಲಿಲ್ಲ. ನಾವು ಇದು ಕಲಿಸ್ಕೊಳ್ಳೋ ಅಷ್ಟೊತ್ತಿಗೆ ನೀರು ಬಿಸಿ ಹಾಕಿ. ನಿಮ್ಮ ಹತ್ರ ಯಾವ್ದು ಇಡ್ಲಿ ಪಾತ್ರೆ ಇದೆಯೋ ಇಡ್ಲಿ ಪಾತ್ರೆ ಇದೆ. ನಾನು ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಸವರೋದು ಮರ್ತೋಯ್ತು. ಎಣ್ಣೆ ಹಾಕ್ಕೊಳ್ಳಿ. ಇದನ್ನು ಸುಮ್ಮನೆ ಉಂಡೆ ಥರ ಹಾಕಿ ಬೇಯಿಸ್ಕೊಳ್ಳಿ. ನೋಡಿ, ಬೇರೆ ರೆಸಿಪಿ ತೋರಿಸ್ತೀನಿ. ಒಂದು ಅಡುಗೆಯಲ್ಲಿ 2 ರೆಸಿಪಿ ನೋಡಿ. ನಿಧಾನವಾಗಿ ಬೇಯಲಿ ಇದು. ಇವಾಗ ಇದರಲ್ಲಿ ಒಂದು ರೆಸಿಪಿ ತೋರಿಸ್ತೀನಿ ನಾನು. ಯಾವ ಕಲರ್ ಚೇಂಜ್ ಆಗ್ತಾ ಇದೆ, ಬೇಯಲಿ ಅದು. ಇದರಲ್ಲಿ ಒಂದು ರೊಟ್ಟಿ ಮಾಡ್ಕೊಳ್ಳೋಣ, ತುಂಬ ಚೆನ್ನಾಗಿರುತ್ತೆ. ನೀವು ಇದಾದರೂ ಇದು ಇನ್ನೂ ಬೇರೆ, ಇದಕ್ಕಿನ್ನೂ ಸ್ವಲ್ಪ ಕೆಲಸ ಇದೆ. ಬೆಂದ ಮೇಲೆ ರೋಸ್ಟ್ ಮಾಡಬೇಕು. ರೊಟ್ಟಿ ಒಂದು ರೊಟ್ಟಿ ಮಾಡ್ಕೊಳ್ಳೋಣ, ತುಂಬ ಚೆನ್ನಾಗಿರುತ್ತೆ. ತಗಚೆ ಸೊಪ್ಪಿನ ರೊಟ್ಟಿ. ಎಣ್ಣೆ ಹಾಕ್ಕೊಳ್ಳಿ ಒಂದು ತವಾಗೆ. ತಟ್ಕೊಂಡು ಸುಮ್ಮನೆ ಮಾಮೂಲಿ ತಟ್ಕೊಳ್ಳಿ. ನೀವು ರೊಟ್ಟಿ ಎಲ್ಲ ಹೇಗೆ ತಟ್ತೀರಾ ಹಾಗೆ ತಟ್ಕೊಳ್ಳಿ. ನೋಡಿ, ತಟ್ಕೊಳ್ಳಿ. ಸ್ವಲ್ಪ ಮೇಲೆ ಎಣ್ಣೆ ಹಾಕ್ಕೊಳ್ಳೋಣ. ಈಗ 2 ಸೈಡು ಬೇಯಿಸ್ಕೊಳ್ಬೇಕು. ನೋಡಿ, ಇಷ್ಟಾಗಲಿ. ನೋಡಿ, 2 ಕಡೆನೂ ಈ ಥರ ಬೇಯಿಸ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದರೆ ರೊಟ್ಟಿ ರೆಡಿ. ಇಲ್ಲಿ ಇದು ಆಗ್ತಿದೆ. ಬೆಳಗ್ಗೆ ವಾಕ್ಮಿಗೆ ಕಡಲೆಕಾಯಿ ಬೀಜ ಕಳಿಸಿ ಇವತ್ತು ನೆನೆಸಿರೋದು ಅಂದರು. ಅದು ಜಾಸ್ತಿ ನೆನೆಸಿದ್ವು. ಈಗ ಅದನ್ನೊಂಚೂರು ಉಸ್ಲಿ ಮಾಡ್ಕೊಳ್ತಾ ಇದ್ದೀನಿ. ನನಗೆ ತುಂಬ ಪ್ರೋಟೀನ್ ಇತ್ತು, ಅದಕ್ಕೆ. ರೊಟ್ಟಿ ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ. ನೋಡಿ, 2 ಕಡೆನೂ ಈ ಥರ ರೋಸ್ಟಾಗಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೇನು ಬೇಡ, ಚಟ್ನಿ ಗಿಟ್ನಿ ಏನೂ ಬೇಡ, ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಆಗುತ್ತೆ. ನೋಡಿ, ಇನ್ನೂ ನಾನು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದು 20 ನಿಮಿಷ ಬೆಂದಿದೆ, ಸಾಕು. ಆಫ್ ಮಾಡ್ಕೊಳ್ತೀನಿ. ನೋಡಿ, ಈ ಥರ ಬೆಂದಿರುತ್ತೆ. ಇದನ್ನು ಹೀಗೆ ಎತ್ಕೊಳ್ಳೋದು. ಇದನ್ನು ನಾವು ಈ ಥರ ಕಟ್ ಮಾಡ್ಕೊಳ್ಬೇಕು. ಈ ಥರ ಕಟ್ ಮಾಡಿ ಕೊಬ್ಬರಿ ಎಣ್ಣೆ ಇದ್ದರೆ ಕೊಬ್ಬರಿ ಎಣ್ಣೆಲಿ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನೀವು ಯಾವ ಎಣ್ಣೆ ಅಡುಗೆಗೆ ಬಳಸ್ತೀರಾ ಆ ಎಣ್ಣೆ ಹಾಕ್ಕೊಳ್ಳಿ. ಒಂದು ತವ ಮೇಲೆ ದಪ್ಪ ಆಯಿತು. ತೆಳು ಇರಲಿ, ತೆಳು ಇದ್ದರೆ ಚೆನ್ನಾಗಿರುತ್ತೆ. ನೋಡಿ, ಇದಕ್ಕೆ ನೀವು ಯಾವ ಎಣ್ಣೆ ಬಳಸ್ತೀರ ಆ ಎಣ್ಣೆನ ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಬೇಡ. ಹಾಕ್ಕೊಂಡು ಸಣ್ಣ ಉರಿಲಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅಷ್ಟೇ. ಫ್ರೈ ಮಾಡಿಕೊಂಡ್ರೆ ತಿನ್ನೋದಕ್ಕೆ ರೆಡಿ ನಮ್ಮ ತಗಚೆ ಸೊಪ್ಪಿನ ಪತ್ರೊಡೆ. ನೋಡಿ, ಪತ್ರೊಡೆ ರೆಡಿ ಆಯಿತು. ಈ ಥರ ರೋಸ್ಟ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಒಂದು ಸರಿ ಮಾಡಿ. ನಮಗೆ ಕೈಗೆ ಸಿಗುವಂಥದ್ದೇ ಸೊಪ್ಪು. ನೋಡಿ, ಈ ಥರ ರೋಸ್ಟ್ ಮಾಡಿದ್ರೆ ಪತ್ರೊಡೆ ಸವಿಯೋದಕ್ಕೆ ಸಿದ್ಧ. ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ರಿ. ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಇಲ್ಲಿಗೆ ಈ ವಿಡಿಯೋ ನಿಲ್ಲಿಸ್ತೀನಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು. ಜೈ ಶ್ರೀರಾಮ್.